ಹಾಯ್ ಆಲ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಟಾಪ್ ಶಾಪಿಂಗ್ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಯಾವಾಗಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಶರ್ಟ್ನೇ ಪರ್ಚೇಸ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಇರೋ ಮೆನ್ಸ್ವೇ ಕರ್ಕೊಂಡು ಹೋಗಿ ನಾನು ಇಷ್ಟ ಶರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಹೋಗ್ಬೇಕು ಅಂದ್ಕೊಂಡೆ. ಅಷ್ಟೊತ್ತಿಗೆ ಈವ್ನಿಂಗ್ 5 ಆಗಿತ್ತು. ನನ್ನ ಮನೆಯಿಂದ ಹೊರಟೆ. ಹಸ್ಬೆಂಡ್ ಡೈರೆಕ್ಟ್ ಬಿಣ್ಣೆ ಹತ್ರ ಇರೋ ಹೋಮ್ ಕಲೆಕ್ಷನ್ ಬಂದರು. ಹಾಗೆ ಇಬ್ಬರು ಮೀಟ್ ಆದ್ವಿ. ಹೇಗೋ ಎಲ್ಲ ಫ್ಲೋರ್ನೂ ಸುತ್ತಿ ಅಷ್ಟಕ್ಕೆ ಮೆನ್ಸ್ ವೇರ್ ರೂಮ್ಗೆ ಬಂದ್ವಿ. ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗುತ್ತೋ ಶರ್ಟ್ಸ್ ಟೀ ಶರ್ಟ್ಸ್ನ ನಾನು ಸೆಲೆಕ್ಟ್ ಮಾಡಿ ಕೊಡಿಸ್ದೆ. ನಾನೇನು ತಗೊಂಡಿಲ್ಲ ಅಂತ ಅವ್ರು ಹೇಳ್ತಿದ್ರು. ಸೊ ಅವರೇ ನನಗೆ ಇಷ್ಟ ಆಗೋ ಥರ ವಾಚ್ ಕೊಡಿಸಿದ್ರು. ಥ್ಯಾಂಕ್ ಯು ರೀ. ವಾಚ್ ಕೊಡಿಸಿದ್ದೆ. ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕಲೆಕ್ಷನ್ ದೊಡ್ಡವ್ರಿಗಿಂತ ಮಕ್ಕಳಿಗೆ ತುಂಬ ಮುದ್ದಾಗಿದೆ ನೋಡೋಕ್ಕೆ. ಹಾಗೆ ಮಕ್ಕಳಿಗೂ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್. ಹೆಣ್ಮಕ್ಳದ್ದು ಚೆಂದ, ಗಂಡು ಮಕ್ಕಳಿಗೆ ಜೀನ್ಸ್ ತುಂಬ ಚೆನ್ನಾಗಿದೆ ಗಾಯ್ಸ್. ಚೆಂದ ಗಾಯ್ಸ್ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಜೀನ್ಸು ಮೀಡಿ. ಆಗಲೇ ಪ್ಲಾಸ್ಟಿಕ್ ಎಲ್ಲ ಐಟಮ್ಸ್ ಇತ್ತು, ಎಲ್ಲ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ವಾಚ್ ನೋಡ್ತಾ ಇದ್ದಾರೆ ನೋಡಿ. ಹಾಗೆ ಶೂ ಎಲ್ಲ ಪಾತ್ರೆ ಎಲ್ಲ ಇತ್ತು. ಜ್ಯುವೆಲರ್ಸ್, ಪರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಐಟಮ್ಸ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಗಾಯ್ಸ್. ಬಾಟಲ್ ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಎಲ್ಲ ತಗೊಂಡಾದ್ಮೇಲೆ ಹಾಗೆ ಎಲ್ಲ ಸುತ್ತಿ ಎಲ್ಲ ಫ್ಲೋರ್ನು ಫ್ರೆಶ್ ಮಾಡಿ ಆಗೋಯ್ತು. ನಮ್ಮ ಮೇಲೆ ಬಿಲ್ಲಿಂಗ್ ಮಾಡೋಕ್ಕೆ ಹೋದ್ವಿ. ಬಿಲ್ಲಿಂಗ್ ಎಲ್ಲ ಆಯಿತು. ಬಿಲ್ಲಿಂಗ್ ಆದಮೇಲೆ ಹೊರಗಡೆ ಆಪೋಸಿಟ್ ಉಡುಪಿ ಹೋಟೆಲ್ ಇತ್ತು, ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಲೇಟ್ ಆಗಿತ್ತು, 9:30 ಆಗಿತ್ತು ಅಂತ ಅಲ್ಲೇ ಊಟನೂ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಗಾಯ್ಸ್. ಮನೆಗೆ ಬಂದು ಎಲ್ಲ ಪರ್ಚೇಸಿಂಗ್ ಮಾಡಿದ್ವಲ್ಲ ಅದೆಲ್ಲ ಓಪನ್ ಮಾಡಿ ನೋಡಿದ್ವಿ. ಎಲ್ಲ ಇಷ್ಟ ಆಯಿತು. ಇನ್ನೊಂದ್ಸಲ ಕಾಸ್ಟ್ ಚೆಕ್ ಮಾಡಿದ್ವಿ, ಏನು ಡ್ಯಾಮೇಜ್ ಇಲ್ಲ, ಎಲ್ಲ ಸರಿ ಇದೆ. ನನಗಂತೂ ವಾಚ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮುದ್ದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಗಾಯ್ಸ್.